ಶರಣಂ ಗಚ್ಚಾಮಿ. ಡಿಸೆಂಬರ್ ತಿಂಗಳ ಮಾಸಿಕ ಪ್ರಾರ್ಥನೆ. ನಮ್ಮ ಪೇತ್ರಿವಾಯ್ ಗುರುಗಳಾದ ಹಾಗೂ ಪ್ರೇರಕರಿಯಾದ ಭಾರತಿ ಮಾಜಿಯವರಿಂದ ನಡೆಸಲ್ಪಡುವ ಈ ಮಾಸಿಕ ಪ್ರಾರ್ಥನೆಯನ್ನು ಮಾಡುವುದರಿಂದ ನಿಮ್ಮೆಲ್ಲರಿಗೂ ಈ ಡಿಸೆಂಬರ್ 1ನೇ ತಾರೀಕು 2025ರಿಂದ ಮುಂಬರುವ 1 ಜನವರಿ 2026ರವರೆಗೆ ಪರಂಜಿಯವರ ಶಕ್ತಿಯಿಂದ ತುಂಬ ಅನುಕೂಲಕರವಾಗಿರಲಿ. ಪ್ರಾರ್ಥನೆಯ ಮೊದಲ 8 ವಾಕ್ಯಗಳು: ಪರಮಂ ಶರಣಂ ಗಚ್ಚಾಮಿ, ಹಂಸಂ ಶರಣಂ ಗಚ್ಚಾಮಿ, ಅದ್ವೈತಂ ಶರಣಂ ಗಚ್ಚಾಮಿ, ಆನಂದಂ ಶರಣಂ ಗಚ್ಚಾಮಿ, ಚರಣಂ ಶರಣಂ ಗಚ್ಚಾಮಿ. हे परम जी, मुझ पर कृपा करो. मैं सिर झुकाकर परम जी को नमस्कार करता हूँ. 9ನೇ ವಾಕ್ಯ: ಪರಂ ಜಿ, ಈ ವರ್ಷ 2000ದ ಅಂತಿಮ ತಿಂಗಳಾದ ಡಿಸೆಂಬರ್ನ ಈ ಮಾಸಿಕ ಪ್ರಾರ್ಥನೆಯಲ್ಲಿ ನಿಮ್ಮ ಶಕ್ತಿಯನ್ನು ನೀಡಿ. ಇಂದಿನ ಈ ಪ್ರಾರ್ಥನೆಯನ್ನು ಮಾಡುವುದರಿಂದ ಈ ಸಂಪೂರ್ಣ ತಿಂಗಳು ತುಂಬ ಸುಖಕರವಾಗಿರಲಿ ಹಾಗೂ ಈ ತಿಂಗಳಿನ ಬರುವ ಎಲ್ಲ ಹಬ್ಬಗಳನ್ನು ನಾನು ಪರಂಜಿಗೆ ಅರ್ಪಣೆ ಮಾಡುತ್ತೇನೆ ಮತ್ತು ಪಿತೃವಾಯ್ ಮಾಡುವುದರಿಂದ ನನ್ನ ಮತ್ತು ನನ್ನ ಕುಟುಂಬಕ್ಕೆ ತುಂಬ ಸುಖಕರವಾಗಿರಲಿ. ಪರಂಜಿ, ಈ ಬರುವ ತಿಂಗಳು ನನ್ನ ವ್ಯವಹಾರ ಉದ್ಯೋಗದಲ್ಲಿ ತುಂಬ ಶುಭಕರವಾಗಿರಲಿ. ಆದಾಯ ಹೆಚ್ಚಾಗಲಿ, ಆದಾಯ ಹೆಚ್ಚಾಗುವ ಮಾರ್ಗಗಳು ಹೆಚ್ಚಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಪರಿಶ್ರಮದಿಂದ ಸಂಪಾದಿಸಿದ ಹಣವು ವ್ಯರ್ಥ ಖರ್ಚಿನಲ್ಲಿ, ರೋಗಬಾಧೆಯಲ್ಲಿ, ಔಷಧಿ ವೆಚ್ಚದಲ್ಲಿ ಅಥವಾ ಕೆಟ್ಟ ಅಭ್ಯಾಸಗಳಿಗೆ ವ್ಯಯವಾಗಬಾರದೆಂದು ಕೋರಿಕೊಳ್ಳುತ್ತೇನೆ. ಹಾಗೆಯೇ ಯಾವುದೇ ಕಾರಣದಿಂದ ತೆಗೆದುಕೊಂಡ ಸಾಲವು ಬೇಗ ತೀರಲಿ, ಸಿಲುಕಿ ಹಾಕಿಕೊಂಡಿರುವ ಹಣವು ವಾಪಸ್ ಬರುವಂತಾಗಲಿ ಮತ್ತು ನನ್ನ ವ್ಯಾಪಾರಕ್ಕೆ ಯಾವುದೇ ರೀತಿಯ ಸ್ಪರ್ಧೆ, ಹವಾಮಾನದ ಕೆಟ್ಟ ಪರಿಣಾಮವು ಉದ್ಯೋಗದ ಮೇಲೆ, ವ್ಯವಹಾರದ ಮೇಲೆ ಬಾರದಿರಲಿ. ಸರಿಯಾದ ರೀತಿಯಲ್ಲಿ ಸಂಪಾದಿಸಿ, ಸರಿಯಾದ ರೀತಿಯಲ್ಲಿ ಖರ್ಚು ಮಾಡಿ, ಸ್ವಲ್ಪ ಹಣವನ್ನು ನಾನು ಪಿತೃವಾಯ್ ಪ್ರಚಾರಕ್ಕೆ ಮಾಡುವಂತಹ ಶಕ್ತಿಯನ್ನು ನೀಡಿ. ನನಗೆ ಕೃಷಿಯಲ್ಲಿ, ಪಶುಪಾಲನೆಯಲ್ಲಿ ಪಿತೃವಾಯ್ ಮಾಡುವುದರಿಂದ ಹೆಚ್ಚು ಲಾಭ ದೊರಕಲಿ. ಈ ನಿಮಿತ್ತ ನಾನು ಪ್ರತಿ ಭಾನುವಾರ ನಡೆಯುವ ಬೆಳಗ್ಗೆ 11 ಗಂಟೆಗೆ ಲೈವ್ ಲಕ್ಷ್ಮೀ ಸಮೃದ್ಧಿ ಕ್ಲಾಸನ್ನು ತಪ್ಪದೇ ಹಾಜರಾಗುತ್ತೇನೆ. ಪರಂಜಿ, ಬದಲಾಗುತ್ತಿರುವ ಹವಾಮಾನ, ಅನಾಹುತಗಳು, ವಿಪತ್ತು, ಜ್ವರ, ವೈರಲ್ ಇತ್ಯಾದಿ ರೋಗಗಳಿಂದ ರಕ್ಷಣೆಗಾಗಿ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ನಾನು ಭೋಜನ ಅರ್ಪಣಾ ವಿಧಾನವನ್ನು ಮತ್ತು ಪರಂ ವಿಭೂತಿಯನ್ನು ಧರಿಸಿ ಪರಂ ಶಕ್ತಿ ಜಲ್ನಿಂದ ಸ್ನಾನ ಮಾಡಿ ಪರಂ ತೈಲನ್ನು ಪ್ರಯೋಗ ಮಾಡುತ್ತಾ ಬರುತ್ತೇನೆ. ಅತ್ಯಂತ ಆರೋಗ್ಯ ಲಾಭಕ್ಕಾಗಿ ಡಿಸೆಂಬರ್ 28ರ ಕೊನೆಯ ಭಾನುವಾರ ಸಂಜೆ 7 ಗಂಟೆಗೆ ನಡೆಯುವ ಪಿತೃವಾಯ್ ಮಾಸಿಕ ರೋಗ ನಿವಾರಣಾ ತರಗತಿಯನ್ನು ಗೂಗಲ್ ಮೀಟಿನಲ್ಲಿ ನಡೆಯುವ ಪಿತೃವಾಯ್ ರೋಗ ನಿವಾರಣಾ ಸಂಶೋಧನಾ ಕ್ಲಾಸಿಗೆ ಹಾಜರಾಗಿ ಸಂಪೂರ್ಣ ತಿಂಗಳಿಗೆ ಹೆಚ್ಚು ಆರೋಗ್ಯ ಶಕ್ತಿಯನ್ನು ಪಡೆಯುತ್ತೇನೆ. ಪರಂಜಿ, ಪಿತೃಗಳ ಆಶೀರ್ವಾದ ಮತ್ತು ಅನುಕೂಲತೆ ಕುಟುಂಬದ ಮೇಲೆ ಇರಲಿ. ನಿಂತು ಹೋಗಿರುವ ಕಾರ್ಯಗಳು ಬೇಗವೇ ನೆರವೇರಲಿ. ಪಿತೃಗಳು ತೃಪ್ತರಾಗಿ ವಂಶಜರಿಗೆ ಆಶೀರ್ವಾದ ನೀಡಲಿ ಹಾಗೂ ಯಾವುದೇ ರೀತಿಯ ಪಿತೃದೋಷ, ಭಾಗ್ಯದೋಷ, ಪರಿಸ್ಥಿತಿ ದೋಷ, ನಜರ್ ಟೋಕ್, ಇತರ ಕೆಟ್ಟ ಪರಿಣಾಮಗಳು, ಗೃಹದೋಷ, ವಾಸ್ತುದೋಷ ಮತ್ತು ಕಾಲಸರ್ಪ ದೋಷಗಳ ನಿವಾರಣೆಗಾಗಿ ಪಿತೃವಾಯ್ ಅಮಾವಾಸ್ಯ ಲೈವ್ ಕ್ಲಾಸನ್ನು 19ನೇ ಡಿಸೆಂಬರ್ 2025ರ ಶುಕ್ರವಾರದಂದು ನಡೆಯುವುದನ್ನು ತಪ್ಪದೇ ಹಾಜರಾಗುತ್ತೇನೆ. ಅತ್ಯಂತ ಲಾಭಕ್ಕಾಗಿ ಸಾಧ್ಯವಾದಷ್ಟು ನನ್ನ ಮನೆಯಲ್ಲಿ ಪಿತೃವಾಯ್ ಅಮಾವಾಸ್ಯ ಗೂಗಲ್ ಮೀಟ್ ಕ್ಲಾಸನ್ನು ಆಯೋಜನೆ ಮಾಡುತ್ತೇನೆ. ಪರಂಜಿ, ಪಿತೃವಾಯ್ ಮಾಡುವುದರಿಂದ ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೇನೆ. ಪಿತೃವಾಯ್ ಪ್ರಚಾರ ಮಾಡುವುದರಿಂದ ನನ್ನ ಕಮ್ಯುನಿಕೇಷನ್ ಸ್ಕಿಲ್ಸು ಚೆನ್ನಾಗಾಗಿದೆ. ಪರಂಜಿ, ನನ್ನಿಂದ ಪಿತೃವಾಯ್ ಕಲಿತವರು ಕೆಲಸಗಳು ಕೂಡ ಸುಲಭವಾಗಿ ನೆರವೇರಲಿ. ಇದರಿಂದ ಪರಂಜಿಯ ಯಶಸ್ಸು, ಗೌರವ ಹೆಚ್ಚಾಗಲಿ. ನನ್ನ ಮನವು ಹೆಚ್ಚಾಗಲಿ. ಪರಂಜಿ, ನನಗೆ ಶಬ್ದವನ್ನು ನೀಡಿ, ವಾಣಿಯನ್ನು ನೀಡಿ, ಮನೋಬಲವನ್ನು ನೀಡಿ. ಇದರಿಂದ ನಾನು ಹೊಸ ಜನರಲ್ಲಿಯೂ ಪಿತೃವಾಯ್ ನಿಮಂತ್ರಣ ಪತ್ರ ಮತ್ತು ಪಿತೃವಾಯ್ ಗುಡ್ ಲಕ್ ಕಾರ್ಡ್ ಮೂಲಕ ಪ್ರಚಾರ ಮಾಡುವಂಥ ಶಕ್ತಿಯನ್ನು ಸಿಗುವಂತಾಗಲಿ. ಹಾಗೆಯೇ ಪಿತೃವಾಯ್ ವೆಲ್ಫೇರ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ ಮತ್ತು ಪಿತೃವಾಯ್ NCR ಇಂಡಿಯಾ ಫೇಸ್ಬುಕ್ಕಿನಲ್ಲಿ ನಡೆಯುವ 11 ಗಂಟೆ ಮತ್ತು ಸಂಜೆ 7 ಗಂಟೆಯ ಲೈವ್ ಕ್ಲಾಸ್ಗಳ ಮಾಹಿತಿಯನ್ನು ನೀಡುತ್ತೇನೆ ಮತ್ತು ಜನರಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವಂತೆ, ಫೇಸ್ಬುಕ್ಕನ್ನು ಫಾಲೋ ಮಾಡಿಸುವಂತೆ ತಿಳಿಸಿಕೊಡುತ್ತೇನೆ. ಪರಂಜಿ,
ನನ್ನ ವಿದ್ಯಾರ್ಥಿ ಜೀವನ, ನನ್ನ ಮಕ್ಕಳ ವಿದ್ಯಾರ್ಥಿ ಜೀವನ, ಕರಿಯರ್ ತುಂಬ ಯಶಸ್ವಿಯಾಗಿರಲಿ, ಸುಖಕರವಾಗಿರಲಿ. ಪರೀಕ್ಷೆಗಳಲ್ಲಿ ನನ್ನ ಮಕ್ಕಳು ತುಂಬ ಕಾನ್ಫಿಡೆಂಟ್ ಆಗಿರಲಿ. ಶಿಕ್ಷಕರು ಮತ್ತು ಸ್ನೇಹಿತರಿಂದ ಸಂಪೂರ್ಣ ಸಹಕಾರ, ಬೆಂಬಲ ದೊರಕಲಿ. ಓದುವುದರಲ್ಲಿ ಪರಿಶ್ರಮ ಮತ್ತು ಪ್ರತಿದಿನ ವಿದ್ಯಾರ್ಥಿ ನಿವೇದನವನ್ನು ಓದಿ ಅದರಿಂದ ಶಕ್ತಿಯು ಸಿಗುವಂತಾಗಲಿ. ಈ ಸೆಷನ್ ತುಂಬ ಸುಖಕರ ಮತ್ತು ಯಶಸ್ವಿಯಾಗಿರಲಿ. ಪ್ರಥಮ ಭಾನುವಾರದಂದು ನಡೆಯುವ 7ನೇ ಡಿಸೆಂಬರ್ 2025 P3Y ಮಾಸಿಕ ಕುಶಲ ವಿದ್ಯಾರ್ಥಿ ತರಗತಿಯನ್ನು ಪ್ರತಿ ಗುರುವಾರ ಸಂಜೆ ನಡೆಯುವ 7 ಗಂಟೆಗೆ P3Y ಕುಶಲ ವಿದ್ಯಾರ್ಥಿ ಅನುಸಂಧಾನ ಕ್ಲಾಸಿಗೂ ಹಾಗೂ 3ನೇ ಗುರುವಾರ ರಾತ್ರಿ 9ಕ್ಕೆ ಗೂಗಲ್ ಮೀಟಿನಲ್ಲಿ ನಡೆಯುವ P3Y ಕುಶಲ ವಿದ್ಯಾರ್ಥಿ ಸಂಶೋಧನಾ ಕ್ಲಾಸನ್ನು ಹಾಜರಾಗುತ್ತಾ ನನ್ನ ಶಕ್ತಿಯನ್ನು ರೀಚಾರ್ಜ್ ಮಾಡಿಕೊಳ್ಳುತ್ತೇನೆ. ಈ ತಿಂಗಳು ಮಾನಸಿಕ ಶಾಂತಿ, ತೃಪ್ತಿ, ಮೋಕ್ಷ, ಭೌತಿಕ ಹಾಗೂ ಆತ್ಮಿಕ ಬೆಳವಣಿಗೆಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ, ಶಾಂತಿ ಮತ್ತು ಸದ್ಭಾವಕ್ಕಾಗಿ P3Y ಗೀತ ಜಯಂತಿ ಉತ್ಸವವನ್ನು 18 ದಿನಗಳ ಕಾಲ ಪ್ರತಿನಿತ್ಯವೂ ಎಲ್ಲ ವಿಶೇಷ ಕ್ಲಾಸುಗಳನ್ನು ಹಾಜರಾಗುತ್ತೇನೆ. ಹಾಗೆಯೇ ಗೀತ ಜಯಂತಿಯ ಸಂಪೂರ್ಣ ಲಾಭಕ್ಕಾಗಿ ಭಾರತಿ ಮಾಜಿಯವರ ಮಾರ್ಗದರ್ಶನದಲ್ಲಿ ಪ್ರತಿ ರಾತ್ರಿ ನಡೆಯುವ 9 ಗಂಟೆಗೆ ನಡೆಯುವ P3Y ಪರಮಧ್ಯಾನ ಕ್ಲಾಸನ್ನು ಅಟೆಂಡ್ ಆಗುತ್ತೇನೆ. 1ನೇ ತಾರೀಕು ಡಿಸೆಂಬರಿಂದ 18ನೇ ತಾರೀಕು ಡಿಸೆಂಬರ್ವರೆಗೆ ತಪ್ಪದೆ ಹಾಜರಾಗುತ್ತೇನೆ ಮತ್ತು ನನ್ನ ಮನೆಯಲ್ಲಿ P3Y ಕ್ಲಾಸನ್ನು ಆಯೋಜಿಸುತ್ತೇನೆ. ಇತರರಿಗೂ ಈ ಕ್ಲಾಸನ್ನು ಅಟೆಂಡ್ ಮಾಡಲು ತಿಳಿಸಿಕೊಡುತ್ತೇನೆ. ಜನರಿಗೆ ನಾನು P3Yನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತೇನೆ. P3Y ಮೂಲಕ ದೊಡ್ಡ ಇಚ್ಛೆಗಳು ಬೇಗ ಪೂರ್ಣಗೊಳ್ಳುತ್ತವೆ. ಇದು ನನ್ನ ಅನುಭವ. ನೀವು ಕೂಡ P3Yನಿಂದ ಲಾಭ ಪಡೆಯಿರಿ ಎಂದು ಹೇಳಿ ಪ್ರಚಾರದ ಶಕ್ತಿಯನ್ನು ಪಡೆಯುತ್ತೇನೆ. P3Y ಮಾಸಿಕ ಸುದ್ದಿ ಪತ್ರಿಕೆಯಲ್ಲಿ ಇರುವ ಪರಂಜಿಯವರ ವಚನಗಳನ್ನು, ಭಾರತಿ ಮಾಜಿಯವರ ಸಂದೇಶಗಳನ್ನು, P3Y ಕಾರ್ಯಕರ್ತರ ಅನುಭವಗಳನ್ನು, ಓದುಗರ ಮನೋಬಲವನ್ನು ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಈ ಪತ್ರಿಕೆಯನ್ನು ಮನೆಯಲ್ಲಿ, ಆಫೀಸಿನಲ್ಲಿ, ನಿಮ್ಮ ಫ್ಯಾಕ್ಟರಿಯಲ್ಲಿ, ಗೋಡಾನಿನಲ್ಲಿ ಇಡುವುದರಿಂದ ಸದಾ ಪಾಸಿಟಿವಿಟಿ ಮತ್ತು ರಕ್ಷಣೆ ದೊರಕುತ್ತದೆ. ಇದರಲ್ಲಿ ಮುಂದಿನ ತಿಂಗಳ ಎಲ್ಲ P3Y ಕ್ಲಾಸ್ಗಳ ಮಾಹಿತಿ ಸುಲಭವಾಗಿ ಸಂಗ್ರಹಿಸಲಾಗಿದೆ. ಈ ಪತ್ರಿಕೆ ಪ್ರಚಾರದ ಉತ್ತಮ ಮಾಧ್ಯಮವಾಗಿದ್ದು ಇದರಿಂದ ಮನಃಶಾಂತವಾಗಿದ್ದು ಸಕಾರಾತ್ಮಕವಾಗಿರುತ್ತದೆ. ಆದ್ದರಿಂದ ನಾವು ಇದನ್ನು ಓದಬೇಕು ಮತ್ತು ಇತರರಿಗೂ ಓದಲು ಪ್ರೇರಿಸಬೇಕು. ಈ ತಿಂಗಳ P3Y ಚತುರ್ಥಿ, P3Y ಏಕಾದಶಿ, P3Y ಪೂರ್ಣಿಮೆ ಕ್ಲಾಸ್, P3Y ಮಾಸಿಕ ಶಿವರಾತ್ರಿ ಕ್ಲಾಸ್, P3Y ಅಮಾವಾಸ್ಯೆ ಕ್ಲಾಸ್ ಹಾಗೂ ಇತರ ಎಲ್ಲ ಉತ್ಸವ ಕ್ಲಾಸುಗಳನ್ನು ಹಾಜರಾಗುತ್ತೇನೆ. ಪರಂಜಿ, ನಿಮ್ಮ ಕೃಪೆಯಿಂದ ನಮ್ಮ ನವೆಂಬರ್ ತಿಂಗಳು ಮತ್ತು ಅದರ ಎಲ್ಲ ಉತ್ಸವಗಳು ತುಂಬ ಸುಖಕರವಾಗಿದ್ದವು. ಹಾಗೆಯೇ 2025 P3Y ಪಡೆದ ಎಲ್ಲ ಸುಂದರ ಅನುಭವಗಳಿಗೆ ಧನ್ಯವಾದಗಳು ಪರಂಜಿ. ಧನ್ಯವಾದಗಳು ಪರಂಜಿ. ಧನ್ಯವಾದಗಳು ಪರಂಜಿ. ಈ ವರ್ಷ 2025 ಎಲ್ಲ ಸುಂದರ ಅನುಭವಗಳನ್ನು, ಧನ ಸಂಪತ್ತನ್ನು ಡೈರಿಯಲ್ಲಿ ಬರೆಯುತ್ತೇನೆ ಮತ್ತು ವರ್ಷದ ಈ ಅಂತಿಮ ತಿಂಗಳಲ್ಲಿ ಪರಂಜಿ ಮತ್ತು ಭಾರತಿ ಮಾಜಿಯವರಿಗೆ ಧನ್ಯವಾದ ಹೇಳಲು ಹಾಗೂ ಬರುವ ವರ್ಷವು ಇನ್ನೂ ಹೆಚ್ಚು ಸುಖಕರವಾಗಲು ಮತ್ತು ಪ್ರಚಾರಕ್ಕೆ ಹೆಚ್ಚು ಶಕ್ತಿ ದೊರಕಲು P3Y ಅನುಭವದ ವಿಡಿಯೋ ಅಥವಾ ಆಡಿಯೋವನ್ನು ಮಾಡಿ ಗ್ರೂಪಿನಲ್ಲಿ ಹಂಚಿಕೊಳ್ಳುತ್ತೇನೆ. ಪರಂಜಿ, ನಿಯಮಿತವಾಗಿ P3Y ಮಾಡುವುದರಿಂದ ನನ್ನ ಈ ಡಿಸೆಂಬರ್ ತಿಂಗಳು ಹಿಂದಿನ ತಿಂಗಳಿಗಿಂತ ಹೆಚ್ಚು ಸುಖಕರವಾಗಿರಲಿ. ಈ ನನ್ನ ಇಚ್ಛೆಯನ್ನು ಪೂರ್ಣಗೊಳಿಸಿ. 10ನೇ ವಾಕ್ಯ. ಇಚ್ಛೆ ಪೂರ್ಣವಾದ ತಕ್ಷಣ ಪಕರ್ನ ಪೈಸೆ ಅಥವಾ ಕಾಣಿಕೆಯ ಪೈಸೆಯನ್ನು ಯಾವ ಕರೆನ್ಸಿಯಲ್ಲಿ ನೀವು ಸಂಪಾದಿಸುತ್ತೀರೋ ನೀವೇ ಆ ದುಡ್ಡನ್ನು ಕೊಡುಗೆಯಾಗಿ ಪರಂಜಿಯವರಿಗೆ ಅರ್ಪಿಸಿ. ಹಾಗೆಯೇ 1 ಲೀಟರ್ ನೀರನ್ನು ಪರಂಜಿಗೆ ಅರ್ಪಿಸುತ್ತೇನೆ. 1 ಹೂವನ್ನು ಪರಂಜಿಗೆ ಅರ್ಪಿಸುತ್ತೇವೆ. 11ನೇ ವಾಕ್ಯ. ಇಚ್ಛೆ ಪೂರ್ಣವಾದ ತಕ್ಷಣ ಪಕರ್ನಲ್ಲಿ ಈ ತಿಂಗಳು 11 ಹೊಸ ಜನರಿಗೆ ಯಾವುದೇ ಮಾಧ್ಯಮದಿಂದ P3Y ಕಲಿಸಿಕೊಡುತ್ತೇನೆ. ಪರಂಜಿಗೆ ನಾನು ಈ ತಿಂಗಳಿನಲ್ಲಿ ಪ್ರಾರ್ಥನೆ ಮಾಡುವುದೇನೆಂದರೆ ನನ್ನ ಈ ತಿಂಗಳು ಮತ್ತು ನಿಮ್ಮೆಲ್ಲರ ಈ ತಿಂಗಳ ಸುಂದರ ಇಚ್ಛೆಗಳು ಬೇಗನೆ ಪೂರ್ಣವಾಗಲಿ. ಚರಣಂ ಶರಣಂ ಗಚ್ಚಾಮಿ.